ತಾಯಿ ಇಲ್ಲದೆ ತವರಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ. ಎಲ್ರಿಗೂ ನಮಸ್ಕಾರ. ಇನ್ಸ್ಟಾಗ್ರಾಮಲ್ಲಿ ಬೀಟ್ ಫಾರೆಸ್ಟ್ 94 ಅಂತಕ್ಕಂಥ ಒಂದು ಪೇಜಲ್ಲಿ ಒಬ್ಬ ಅದ್ಭುತ ಪ್ರತಿಭೆ ತನ್ನ ಮ್ಯಾಜಿಕಲ್ ಕಂಠದಿಂದನೇ ತನ್ನತ್ತ ಎಲ್ಲರನ್ನ ತನ್ನತ್ತ ಸೆಳಿತಾ ಇರ್ತಾರೆ. ಅವ್ರನ್ನ ಯಾರು ಇವರು ಏನು ಹಿಂಗೆ ಆಡ್ತಿದ್ರಲ್ಲ ಅಂತ ಕೇಳ್ತಾನೆ ಇರ್ತೀರಾ. ಸೊ ಅವ್ರನ್ನ ಹುಡಿಕೊಂಡು ನಾವಿವತ್ತು ದೂರದ ಬಂಡೀಪುರಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮೊಂದಿಗಿದ್ದಾರೆ ಮ್ಯಾಜಿಕಲ್ ವಾಯ್ಸು. ನೀವೆಲ್ಲರೂ ಎಷ್ಟು ಇಷ್ಟಪಟ್ಟು ಖುಷಿ ಪಟ್ಟಿದ್ದೀರಲ್ವಾ? ಎಸ್, ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ರಂಗನಗೌಡ ಅವರು, ತುಮಕೂರು ಜಿಲ್ಲೆಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮ್ಯಾಜಿಕಲ್ ವಾಯ್ಸು ಕೊನೆಗೂ ಸಿಕ್ಕಿದ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸರ್, ಯಾವ ಊರು, ಹೇಗೆ ನಿಮಗೆ ಈ ಕಲೆ ಆಸಕ್ತಿ ಬಂತು ಫಸ್ಟ್ ಆಫ್ ಆಲ್? ನಮ್ಮದು ತುಮಕೂರು ಹತ್ರ ಸರ್, ಗುಬ್ಬಿ ಅಂತ, ತೊರಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿಂದ ಬಂದವ ನಾನು. ಓಕೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಯೂನಿಫಾರ್ಮ್ ಬಗ್ಗೆ ಒಲವು ನನಗೆ. ಮೈ ಮೇಲೆ ಒಂದು ಯೂನಿಫಾರ್ಮ್ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿದೆ, ಯಾಕೋ ಆಗಲಿಲ್ಲ. ಆನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫಾರೆಸ್ಟ್ ಗಾರ್ಡಿಗೆ ಟ್ರೈ ಮಾಡಿದೆ. ಈಗ ಏನಿದೆಯಲ್ಲ ಬೀಟ್ ಫಾರೆಸ್ಟ್ 94 ಅಂತ, ಅದು ಮುಂಚೆ ಫಾರೆಸ್ಟ್ ಗಾರ್ಡ್ ಅಂತ ಇತ್ತು. ಓಕೆ. ಆ ಫಾರೆಸ್ಟ್ ಗಾರ್ಡ್ ಅನ್ನೋದು ಇತ್ತೀಚೆಗೆ ಡೆಸಿಗ್ನೇಷನ್ ಚೇಂಜ್ ಆಯ್ತದು, ಬೀಟ್ ಫಾರೆಸ್ಟರ್ ಅಂತ. ಸೊ ಅದನ್ನೇ ನೇಮ್ ಇಟ್ಕೊಂಡು ಬೀಟ್ ಫಾರೆಸ್ಟರ್ 94 ಮೀನ್ಸ್ ನಾನು ಹುಟ್ಟಿದ್ದು ಇಯರ್ ಅದು. ಬೀಟ್ ಫಾರೆಸ್ಟರ್ 94 ಅಂತ ಮಾಡಿಕೊಂಡು ನಾನು ತುಂಬ ಜನ ಆಡ್ತಿದ್ರಲ್ಲ, ನಾನು ಒಂದು ಸಾಂಗ್ ಆಡೋಣ. ಯಾವಾಗ ಫಸ್ಟ್ ಆಡಿದ್ದೆ? ಯಾವಾಗ ನೀವು? ನಾನು ಪಿ ಜಿಲಿದ್ದಾಗ ಆಡ್ತಿದ್ದೆ ತುಮಕೂರು ಯೂನಿವರ್ಸಿಟಿಲಿ. ಈ ಪ್ರಾರ್ಥನಾ ಗೀತೆ ಆ ಥರ ಎಲ್ಲ ಆಡ್ತಿದ್ದೆ. ಆನಂತರ ನಾನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಟ್ರೈನಿಂಗಲ್ಲಿದ್ದಾಗ. ನಮ್ಮ ಟ್ರೈನಿಂಗು ಫಾರೆಸ್ಟ್ ಟ್ರೈನಿಂಗ್ ಇರುತ್ತಲ್ಲ, ಅಲ್ಲಿ 30 ಹೇಳ್ದಲ್ಲಿ ಆಡ್ತಾ ಇದ್ದೆ. ಫಸ್ಟ್ ಯಶಸ್ ತಂದು ಕೊಟ್ಟಿದ್ದು ರೀಲ್ಸ್ ಯಾವುದು? ಕುಂತಿ ಇಲ್ಲದೆ ಪಾಂಡವರೇ. ಅದು ಹೇಳ್ಬೋದಾ ಈಗ? ಓಕೆ, ಆಡೋಣ. ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತವೇ, ಗಂಡು ಇಬ್ಬರ ಸ್ವತ್ತಲ್ಲವೇ, ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುವರು ಈ ಹೃದಯದ ಕತ್ತಲೆಯ. ತಾಯಿ ಇಲ್ಲದೆ ತವರಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ. ತುತ್ತ ಮುತ್ತ ಗೊತ್ತಾ, ಅತ್ತ ಇತ್ತ ಎತ್ತ. ಸೂಪರ್. ಎಲ್ಲ ಇನ್ಸ್ಟಾಗ್ರಾಮ್ ನೋಡೋ ಅಂಥವ್ರು ಮತ್ತೆ ಜೊತೆಗೆ ನಿಮ್ಮನ್ನ ಫಾಲೋ ಮಾಡ್ತಾರೆ, ಅನುಸರಿಸ್ತಾರೆ, ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನ್ಯಾಯನ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ, ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕಾ. ನಾರಿಯೇ ಕಾಂಚನ ಕೌರವರ ಮೋಜಿಗೆ, ಧರ್ಮವೇ ಲಾಂಛನ ಪಾಂಡವರ ಜೂಜಿಗೆ. ಈಗ ಪ್ರೊಫೆಷನಲ್ ಹಾಡುಗಾರಿಕೆ ಕಲಿಯೋದಕ್ಕೆ ಪ್ರಾಕ್ಟೀಸ್ಗೆಲ್ಲ ಹೋಗಿರ್ತಾರೆ. ಒಂದಷ್ಟು ಜನರು ಯಾರೋ ನಿಂದು ವಾಯ್ಸ್ ಸರಿ ಇಲ್ಲ ಅನ್ನೋದಕ್ಕೆ ಹಾಡುಗಾರಿಕೆನೇ ನಿಲ್ಲಿಸಿ ಸುಮ್ಮನಾಗಿರೋರು ಇರ್ತಾರೆ. ನೀವು ಏನಾದ್ರು ಹಾಡುಗಾರಿಕೆಗೆ ತರಬೇತಿ ತೊಗೊಂಡಿದ್ರಾ, ಅಥವಾ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಈ ಥರ ವಾಯ್ಸ್ ಬರಲಿಕ್ಕೆ ಕಾರಣ ಏನು ಅಂತ? ಇಲ್ಲ ಸರ್, ನಾನು ಯಾವುದೇ ತರಬೇತಿ ತೊಗೊಂಡಿಲ್ಲ ನಾನು. ನನಗೆ ಏನಂದರೆ ಒಳ್ಳೆ ಸಾಂಗ್ ಇದೆಯಲ್ಲ, ಕನ್ನಡ ಸಾಂಗ್ ತುಂಬ ಜನ ಕೇಳ್ತಾ ಇರ್ತಾರೆ, ಹಿಂದಿ ಆಡ್ರಿ, ತೆಲುಗು ಆಡ್ರಿ. ಬಟ್ ನನಗೆ ಅಂದರೆ ಒಂದು ಕನ್ನಡ ಸಾಂಗೇ ಆಡಬೇಕು ಅಂತ. ಕನ್ನಡ ಸಾಂಗ್ ಈಗ ಏನು SP ಬಾಲಸುಬ್ರಹ್ಮಣ್ಯ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನನಗೆ ಅಂದರೆ ಇನ್ಸ್ಪಿರೇಷನ್ ಅಂದರೆ ಒಂದು ರಾಜ್ಕುಮಾರ್ ಸರ್. ಓಕೆ. ಅವ್ರ ವಾಯ್ಸ್ ಅದು ನನಗೆ ಹೆಂಗೆ, ನಿಮ್ದು ಒಂದು 80% ರಾಜ್ಕುಮಾರ್ ಸರ್ ತರನೇ ಬರ್ತದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ದೊಡ್ಡ ಮಾತು ಅದು. ಇಲ್ಲ, ಆ ರೀತಿ ಏನು ಬರೋದಿಲ್ಲ. ಬಟ್ ಅಂದರೆ ರಾಜ್ಕುಮಾರ್ ಸರ್ ಅಂದರೆ ನನಗೆ ತುಂಬ ಇಷ್ಟ. ಯಾವ ಹಾಡು ಇಷ್ಟ? ನಮ್ಮ ತಂದೆಗೆ ತುಂಬ ಇಷ್ಟ ಅವ್ರದ್ದು. ನಮ್ಮ ತಂದೆ ಏನಂದರೆ ಫ್ಯಾನ್ ಅವ್ರಿಗೆ, ರಾಜ್ಕುಮಾರ್ ಅವರು ಅಂದರೆ. ಲೈಕ್ ಆ ರೀತಿ ನಾನು ರಾಜ್ಕುಮಾರ್ ಸರ್ದು ಏನೋ ಒಂದು ಸಾಂಗ್ ಟ್ರೈ ಮಾಡಬೇಕು ಅಂತೇಳಿ ನಾನು ಅವ್ರದ್ದು ಯಾವ್ದು ಟ್ರೈ ಮಾಡಿದ್ದವ್ರದ್ದು ನೀವು? ಹೃದಯ ಸಮುದ್ರ ಕಲಕಿ. ಸೂರ್ಯ ಚಂದ್ರರೇ ನಿನ್ನ ಕಂಗಳು, ಗಿರಿ ಶೃಂಗವೇ ನಿನ್ನ ಅಂದವೋ, ಆಡಿದ್ದೆ ನಾನು, ರೀಲಲ್ಲಿ ಮಾಡಿದ್ದೆ, ಅದನ್ನ ಸಾಂಗ್ ಆಡಿದ್ದೆ. ತುಂಬಾ ಜನ ನಿಂದಲ ವಾಯ್ಸ್, ಕೆಲವ್ರು ಹೆಂಗೆ ಅಂತಂದ್ರೆ ಈ ಕಾಮೆಂಟ್ ಅಲ್ಲಿ ಹಾಕ್ತಾರೆ ನಿಂದಲ ವಾಯ್ಸ್ ಅಂತ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಏಯ್ ನಿಂದಲ ಕಣ ವಾಯ್ಸ್ ಇದು, ಯಾಕೆ ಸುಮ್ಮನೆ ಕ್ರೆಡಿಟ್ ತಗೊಂತಿದ್ಯಾ, ಅದು ಯಾರಿಗೆ ಕ್ರೆಡಿಟ್ ಮಾಡೋ ಅಂತ. ನಾ ಅನ್ಕೊಂಡಿರ್ತೀನಿ, ನಂದೇ ವಾಯ್ಸ್ ಇನ್ ಯಾರಿಗೆ ನಾನು ಕ್ರೆಡಿಟ್ ಕೊಡ್ಲಿ? ಆ ಕಾರಣಕ್ಕೆ ಅವೆಲ್ಲ ಯಾರ್ಯಾರು ನೆಗೆಟಿವ್ಸ್ ಇದೆಯೋ ಥಾಟ್ಸ್ ನಿಮ್ದೇ ವಾಯ್ಸ್ ನೆಗೆಟಿವ್ ಅಂತ ತಗೊಳೋದಿಲ್ಲ. ಕನ್ಫ್ಯೂಸ್ ಇರುತ್ತೆ, ಡೌಟ್ ಇದ್ದೇ ಇರುತ್ತೆ. ಈಗ ರಾಜ್ಕುಮಾರ್ ಸರ್ ತರ ಸ್ವಲ್ಪ ಎಲ್ಲೋ ಬರ್ತಿದೆ, 1% ಏನೋ ಬರ್ತಿರ್ಬೋದೇನೋ. ನಾನು ಆಡೋದು ಬೇಡ ಅಂತ ನನ್ನ ಫ್ರೆಂಡ್ಸ್ ಹತ್ರ, ನಾನು ಮೂಲೆ ಒಳಗೆ ಇದ್ದೆ ಮೊದಲು, ನಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಬೇಡ ಕಂಡ್ರೆ ಯಾಕೋ ಆಡೋದು ನಿಲ್ಸ್ಬಿಡೋಣ,
ಅಂತ ಅಂದಾಗ ಅವ್ರೇನಾದ್ರು ಇಲ್ಲ ಏನೋ ಟ್ರೈ ಮಾಡು, ಈಗ ಏನೋ ನಿನ್ನ ವಾಯ್ಸಲ್ಲ ಅಂತ ಅವ್ರು ಅಂತಿದ್ದಾರೆ ಅಂದರೆ ಏನೋ ಒಂದು ವಾಯ್ಸಲ್ಲಿ ಇರ್ಬೋದು. ಎಲ್ಲಾರ್ದು ಅಷ್ಟು ಈಸಿಯಾಗಿ ಡೌಟ್ ಪಡೋದಿಲ್ಲ ವಾಯ್ಸ್ನ. ಈಗ ಏನು ನೀನು ವಾಯ್ಸ್ ಡೌಟ್ ಮಾಡ್ತಿದ್ದಾರೆ ಅಂದರೆ ಏನೋ ಇದೆ, ಆಡಕ್ಕೆ ಟ್ರೈ ಮಾಡು, ಯಾಕೆ ಇದು ಮಾಡ್ಕೊತೀಯ. ತುಂಬ ಜನ ಕೇಳೋರು ಲೈವ್ ಬೈ ಯಾವಾಗ ಬರ್ತೀರಾ, ಲೈವ್ ಯಾಕೆ ಬರ್ತೀರಾ. ಸ್ವಲ್ಪ ಸ್ಟೇಜ್ ಫಿಯರ್ ನನಗೆ, ಮಾತಾಡ್ಬೇಕಾದ್ರೆ ಸ್ವಲ್ಪ ಶೋರಿಂಗ್ ಆಗೋದು, ಲೈಕ್ ಆ ರೀತಿ ಯಾವತ್ತೂ ಫೇಸ್ ಮಾಡಿಲ್ಲಲ್ಲ, ಅದರಿಂದಾಗಿ ಲೈವ್ ಹೋಗ್ತಾ ಇಲ್ಲ. ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತವೇ, ಗಂಡು ಇಬ್ಬರ ಸ್ವತ್ತಲ್ಲವೇ, ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುವರು ಈ ಹೃದಯದ ಕತ್ತಲೆಯ. ತಾಯಿ ಇಲ್ಲದೆ ತವರಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ, ತುತ್ತ ಮುತ್ತ ಗೊತ್ತಾ, ಅತ್ತ ಇತ್ತ ಎತ್ತ.